ಬೆಂಗಳೂರು ಉತ್ತರ ಕ್ಷೇತ್ರದ ಕೈ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಈಗ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಮೆಟ್ರೋ ಮೂಲಕ ಕೆಆರ್ಪುರಂಗೆ ತೆರಳಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ. ಟ್ರಾಫಿಕ್ ಹೆಚ್ಚಾಗಿರುವಂತಹ ಹಿನ್ನೆಲೆ ಮೆಟ್ರೋದಲ್ಲೇ ತೆರಳಿ ಮತಯಾಚನೆಗೆ ಮುಂದಾಗ್ತಾ ಇದ್ದಾರೆ. ಕೆಆರ್ಪುರಂನಲ್ಲಿ ಇವತ್ತು ಮತಯಾಚನೆಗಾಗಿ ಸಭೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಕೆಆರ್ಪುರಂಗೆ ಪ್ರಚಾರಕ್ಕೆ ತೆರಳಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ. ಇವತ್ತು ಕೆಆರ್ಪುರಂನಲ್ಲಿ ಪ್ರಚಾರವನ್ನ ನಡೆಸ್ತಾರೆ. ಕೈ ಅಭ್ಯರ್ಥಿ ಆಗಿರುವಂತಹ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ಸಾರ್ವಜನಿಕ ಸಾರಿಗೆಯನ್ನ ಬಳಸಿ ಅಂತ ಜನರಲ್ಲಿ ಜಾಗೃತಿಯನ್ನ ಕೂಡ ಮೂಡಿಸಿದ್ದಾರೆ. ಬೆಂಗಳೂರು ನಾಗರಿಕರಲ್ಲಿ ರಾಜೀವ್ ಗೌಡ ಜಾಗೃತಿಯನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಸಾರಿಗೆಗಳನ್ನ ಎಲ್ಲರೂ ಕೂಡ ಬಳಕೆ ಮಾಡ್ಕೋಬೇಕು ಅಂತ ಇವರು ಕೂಡ ಮೆಟ್ರೋದಲ್ಲಿ ತೆರಳಿ ಕೆಆರ್ಪುರಂವರೆಗೂ ಮೆಟ್ರೋದಲ್ಲಿ ತೆರಳಿ ಮತಯಾಚನೆಗೆ ಮುಂದಾಗಿದ್ದಾರೆ. ಕೆಆರ್ಪುರಂನಲ್ಲಿ ಇವತ್ತು ಮತಯಾಚನೆಯನ್ನ ಆಯೋಜನೆ ಮಾಡಲಾಗಿದೆ. ಅಂದರೆ ಒಂದಷ್ಟು ಪ್ರಚಾರ ಮಾಡುವಂಥದ್ದು, ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುವಂತಹ ಕಾರ್ಯಕ್ರಮವನ್ನು. ಹಾಗಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೆಚ್ಚಿರುವ ಕಾರಣಕ್ಕೆ ಮೆಟ್ರೋವನ್ನು ಬಳಸಿ ಮೆಟ್ರೋ ಮೂಲಕ ಪ್ರೊಫೆಸರ್ ರಾಜೀವ್ ಗೌಡ ಅವರು ಕೆಆರ್ಪುರಂಗೆ ತೆರಳಿದ್ದಾರೆ. ಈ ಮೂಲಕ ಜನರಿಗೆ ಕೂಡ ಒಂದಷ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೂಡ ಈ ಸಾರ್ವಜನಿಕ ಸಾರಿಗೆಗಳನ್ನು ಬಳಸಿ ಅಂತ. ಯಾಕೆಂದರೆ ಇತ್ತೀಚೆಗೆ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಒಂದು ಮನೆಗೆ 2-3 ವಾಹನಗಳಿರ್ತವೆ. ಹೀಗಾಗಿ ಪೊಲ್ಯೂಷನ್ ಹೆಚ್ಚಾಗುತ್ತೆ. ಅದ್ರ ಬದಲು ಸಾರ್ವಜನಿಕ ಸಾರಿಗೆಗಳನ್ನು ಹೆಚ್ಚೆಚ್ಚಾಗಿ ಬಳಸಿದ್ರು ಅಂತಂದರೆ ಪೊಲ್ಯೂಷನ್ ಕಂಟ್ರೋಲ್ಗೆ ತರಬಹುದು. ಆ ನಿಟ್ಟಿನಲ್ಲಿ ಈ ಸಾರ್ವಜನಿಕ ಸಾರಿಗೆಗಳನ್ನು ಬಳಸಿ ಅನ್ನುವಂಥ ಸಂದೇಶವನ್ನು ಕೂಡ ಪ್ರೊಫೆಸರ್ ರಾಜೀವ್ ಗೌಡ ಅವರು ಕೊಟ್ಟಿದ್ದಾರೆ. ಟ್ರಾಫಿಕ್ ಕಿರಿಕಿರಿ ಕೂಡ ಹೆಚ್ಚಾಗಿ ಇರೋದ್ರಿಂದ ರಾಜೀವ್ ಗೌಡ ಅವರು ಕೆಆರ್ಪುರಂಗೆ ತೆರಳಿ ಇವತ್ತು ಮತಯಾಚನೆಗೆ ಮುಂದಾಗಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಈಗಾಗಲೇ ಮಿಂಚಿನ ಸಂಚಾರವನ್ನು ನಡೆಸಿ ಮನೆ ಮನೆಗೂ ತೆರಳಿ ಸಭೆಗಳನ್ನು ಕೂಡ ಮಾಡಿ ಆ ಮೂಲಕ ತಮ್ಮ ಪರವಾಗಿ ಒಂದಷ್ಟು ಅಲೆಯನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಅವರಿಗೆ ಕಾಂಗ್ರೆಸ್ನ ನಾಯಕರು, ಕಾರ್ಯಕರ್ತರು, ಮುಖಂಡರು ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಈ ಬಾರಿ ಗೆದ್ದೇ ಗೆಲ್ತೀನಿ, ಬಿಜೆಪಿಯಿಂದ ಹೊರಗಿನ ಅಭ್ಯರ್ಥಿ ಬಂದಿದ್ದಾರೆ. ಚಿಕ್ಕಮಗಳೂರಲ್ಲಿ ಸಂಸದರಾಗಿ ಕಾರ್ಯನಿರ್ವಹಿಸಿ ಈಗ ಅಲ್ಲಿಂದ ಈ ಕಡೆಗೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ ಅವರು ಬಂದಿದ್ದಾರೆ. ಅವರ ವಿರುದ್ಧ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥ ಪಣವನ್ನು ಪ್ರೊಫೆಸರ್ ರಾಜೀವ್ ಗೌಡ ಅವರು ತೊಟ್ಟಿದ್ದಾರೆ. ಆ ಕಾರಣಕ್ಕಾಗಿಯೇ ಈಗ ವಿವಿಧ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ, ರ್ಯಾಲಿಯನ್ನು ಮಾಡ್ತಿದ್ದಾರೆ. ಆ ಮೂಲಕ ಮತದಾರರನ್ನು ಸೆಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಇಟ್ಕೊಂಡು, ಕಾಂಗ್ರೆಸ್ನ ಒಂದಷ್ಟು ಯೋಜನೆಗಳನ್ನು ಇಟ್ಕೊಂಡು ಜನರಿಗೆ ಮನವರಿಕೆ ಮಾಡೋದ್ರ ಮೂಲಕ ಈ ಬಾರಿಯೂ ಕೂಡ ಅಂದರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದ್ದೇ ಆದರೆ 25 ಗ್ಯಾರಂಟಿಗಳು ಕೇಂದ್ರದಿಂದ ಜಾರಿ ಆಗ್ತವೆ. ಹಾಗಾಗಿ ಈ ಬಾರಿ ಬಿಜೆಪಿಯನ್ನು ಕೆಳಗಿಳಿಸಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಎಲ್ಲ ಅಭ್ಯರ್ಥಿಗಳು ಕೂಡ ಪ್ರಚಾರವನ್ನು ಮಾಡ್ತಿದ್ದಾರೆ. ಇತ್ತ ಪ್ರೊಫೆಸರ್ ರಾಜೀವ್ ಗೌಡ ಕೂಡ ಸಾರ್ವಜನಿಕ ಸಾರಿಗೆಯನ್ನು ಬಳಸುವ ಮೂಲಕ ಅಂದರೆ ಮೆಟ್ರೋದ ಮೂಲಕ ಕೆಆರ್ಪುರಂಗೆ ತೆರಳಿ ಕೆಆರ್ಪುರಂನಲ್ಲಿ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಕೆಆರ್ಪುರಂನಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನು ಮಾಡ್ತಾರೆ. ಕಾಂಗ್ರೆಸ್ ಗೆದ್ದಿದ್ದೇ ಆದಲ್ಲಿ 25 ಗ್ಯಾರಂಟಿಗಳು ಜಾರಿಯಾಗ್ತವೆ. ಹಾಗಾಗಿ ನಮ್ಮ ಪಕ್ಷಕ್ಕೆ ಮತವನ್ನು ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರಕ್ಕಿಳಿದಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ ಅವರು.